ಹಾಯ್ 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 ಮೈ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ತುಂಬ ದಿವಸ ಆಯಿತು ನಿಮ್ಮ ಮುಂದೆ ಬಂದು. ಇವತ್ತು ನನ್ನ ಮುದ್ದಾದ ಮೊಮ್ಮಕ್ಕಳನ್ನ ಕರ್ಕೊಂಡು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಇದು ಒಂದು ವಿಶೇಷವಾಗಿರ್ತಕ್ಕಂತಹ ಲಾಗ್ ಆಗಿದೆ. ನನ್ನ ಮಗಳು, ಮೊಮ್ಮಕ್ಕಳು, ಅಳಿಯಂದರು 2 ವರ್ಷದ ನಂತರ ಇಂಡಿಯಾಗೆ ಬರ್ತಾಯಿದ್ದಾರೆ. ಆ ಒಂದು ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊಂಡು ಸಂತೋಷ ಪಡೋಣ ಅಂತ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ನನ್ನ ಮೊಮ್ಮಗಳು ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾಯಿದ್ದಾಳೆ. ಹಾಗಾಗ್ಬಿಟ್ಟು ಭರ್ಜರಿಯಾಗೆ ವೆಲ್ಕಮ್ ಇದೆ. ಆ ವೆಲ್ಕಮ್ ಎಲ್ಲ ನಿಮಗೆ ತೋರಿಸುವ ಸಲುವಾಗಿ ಬಂದಿದ್ದೇನೆ. ಮೊಮ್ಮಕ್ಕಳಂದರೆ ಎಲ್ಲರಿಗೂ ಬಹಳ ಬಹಳ ಇಷ್ಟ. ಅಸಲಿಗಿಂತ ಬಡ್ಡಿ ಲೇಸು, ಹಾಲಿಗಿಂತ ಕೆನೆ ಪ್ರೀತಿ ಅನ್ನೋ ಹಾಗೆ ಮೊಮ್ಮಕ್ಕಳು ಕಂಡ್ರೆ ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗ್ಬಿಟ್ಟು ನಮ್ಮ ಮನೆಯವರು, ಆಮೇಲೆ ಸೋದರ ಸೊಸೆ ಬರ್ತಾಯಿದ್ದಾಳೆ ಅಂತ ನನ್ನ ಮಗ ಎಲ್ಲರೂ ಹೆಲ್ಪ್ ಮಾಡಿ ಇಡೀ ರಾತ್ರಿ ಎಲ್ಲ ನಾವು ಅಲಂಕಾರ ಮಾಡಿದ್ವಿ. ಅವರು ಲಂಡನ್ನಿಂದ ಆ್ಯಕ್ಚುಲಿ ಚೆನ್ನೈಗೆ ನನ್ನ ಮಗಳ ಅತ್ತೆ ಮನೆಗೆ, ಅಂದರೆ ನಮ್ಮ ಬೀಗ್ರ ಮನೆಗೆ ಆಲ್ರೆಡಿ ಬಂದಿದ್ದಾರೆ. ನಮ್ಮ ಮೈಸೂರಿಗೆ ಬರ್ತಾಯಿರೋದು ಇವತ್ತು ಬರ್ತಾಯಿದ್ದಾರೆ. ಹಾಗಾಗ್ಬಿಟ್ಟು ನಾವು ಎಲ್ಲ ರೆಡಿ ಮಾಡಿದ್ವಿ. ವೆಲ್ಕಮ್ಗೆ ಹಿಂದಿನ ದಿವಸನೆಲ್ಲ ಹೂಗಳೆಲ್ಲ ತಂದು ರೆಡಿ ಮಾಡಿ ಅಲಂಕಾರ ಎಲ್ಲ ಮಾಡಿಟ್ಟಿದ್ವಿ. ನನಗೆ ನಮ್ಮದು ಬಲಗೈ ತುಂಬ ಹೆಲ್ಪ್ ಮಾಡಿದ್ಲು. ಹಾಗೆ ಶೋಭಾ ಸಹ ಬಂದು ತುಂಬ ಹೆಲ್ಪ್ ಮಾಡಿಕೊಟ್ರು. ನಮ್ಮ ಮನೆಯವರು, ನನ್ನ ಮಗ ಅಂತೂ ಯಾವತ್ತೂ ಏನೂ ಕೆಲಸ ಮಾಡಲ್ಲ. ಅವನು ಅಂಥದ್ದು ಅವನಿಗೆ ಅಳಿಯ ಮತ್ತು ಸೊಸೆ ಬರ್ತಾ ಇದ್ದಾಳಂತೆ, ಭಾರಿ ಖುಷಿ ಅವನಿಗೆ. ಅಷ್ಟೊಂದು ಖುಷಿ ಪಡ್ತಾನೆ, ಅಷ್ಟೊಂದು ಕೇರಿಂಗ್ ಅಂತ ನಿಜವಾಗ್ಲೂ ನನಗೆ ಇಷ್ಟು ವರ್ಷದ ಮೇಲೆ ಗೊತ್ತಾಯಿತು. ಅವನ್ನೆಲ್ಲ ಎಷ್ಟು ಹೆಲ್ಪ್ ಮಾಡಿ, ಆಮೇಲೆ ಮಗುಗೆ ಫಸ್ಟ್ ಟೈಮು ಮುಖ ನೋಡೋದಕ್ಕೆ ಗಿಫ್ಟೆಲ್ಲ ತೊಗೊಂಡು ಬಂದು ತುಂಬ ಖುಷಿಯಾಯಿತು ನನಗಂತೂ. ನಾವು ಈ ಥರ ಎಲ್ಲ ರೆಡಿ ಮಾಡಿದ್ದೀವಿ. ಏನಕ್ಕಂದರೆ ಆಲ್ರೆಡಿ ನನ್ನ ಮೊಮ್ಮಗಳಿಗೆ 9 ತಿಂಗಳು 10 ತಿಂಗಳು, 9 ತಿಂಗಳು ತುಂಬಿ 10 ಸಹ ಈಗ ಕಂಪ್ಲೀಟ್ ಆಗ್ತಾಯಿದೆ. ಕಾಲು ಬರ್ತಾಯಿದೆ, ಅಂದರೆ ನಡೆಯೋಕ್ಕೆ ಇನ್ನೇನು ಹೆಜ್ಜೆ ಇಡೋಕ್ಕೆ ಶುರು ಮಾಡ್ತಾ ಇದ್ದಾಳೆ. ನಮ್ಮಲ್ಲಿ ನಾವು ಹೆಜ್ಜೆ ಇಡೋವಾಗ, ಮಗು ಹೆಜ್ಜೆ ಇಡೋವಾಗ ಕಜ್ಜಾಯದ ಮೇಲೆ ನಡೆಸ್ತೀವಿ ಅಥವಾ ಹಪ್ಪಳದ ಮೇಲೆ ನಡೆಸ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಹೊಸಲು ದಾಟಿದಾಗ ತೆಂಗಿನಕಾಯಿ ಎಲ್ಲ ಹೊಡೆದು ಹೊಸಲಿಗೆ ಪೂಜೆ ಮಾಡಿ ಕಡುಬನ್ನು ನಾವು ಅಭಿಷೇಕದ ಥರ ಮಾಡಿ ಅದೆಲ್ಲ ಮಕ್ಕಳಿಗೆಲ್ಲ ಹಂಚ್ತೀವಿ. ಆ ಥರ ಇದೆಲ್ಲ ರೆಡಿ ಮಾಡಿದ್ದೀವಿ. ರೆಡಿ ಆಯಿತು, ಬನ್ನಿ ನಾವು ಏರ್ಪೋರ್ಟ್ಗೆ ಹೋಗೋಣ. ನೋಡಿ, ನನ್ನ ಮಗ ಸೊಸೆಗೆ ತಂದಿರ್ತಕ್ಕಂತಹ ಒಂದು ಗಿಫ್ಟು ಫಸ್ಟ್ ಮುಖ ನೋಡಿದ ತಕ್ಷಣ ಕೊಡಬೇಕು ಅಂತ. ಆಮೇಲೆ ಅವಳು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಸೋದರ ಮಾವ ಡೈರೆಕ್ಟಾಗಿ ಮುಖ ನೋಡಬಾರ್ದು, ಹರಳೆಯಲ್ಲಿ ಮುಖ ನೋಡಬೇಕು. ನೋಡಿದ್ಮೇಲೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅವನಿಗೆ ಹೇಳಿದ ತಕ್ಷಣ ತುಂಬ ಖುಷಿಯಾಗಿ ಅವನೇ ಓನಾಗಿ ಗಿಫ್ಟೆಲ್ಲ ತೊಗೊಂಡು ಬಂದ. ಹೂ ಬೊಕ್ಕೆ ಎಲ್ಲ ತೊಗೊಂಡು ಬಂದರು. ನಿಜವಾಗ್ಲೂ ನನಗೆ ತುಂಬ ತುಂಬ ಖುಷಿಯಾಯಿತು ನನ್ನ ಮಗನ ಜವಾಬ್ದಾರಿ ಕಂಡು. ತುಂಬ ಎಷ್ಟು ಆಸೆ ಪಡ್ತಾನೆ ಮಕ್ಕಳು ಅಂತಂದರೆ ನನಗೆ ತುಂಬ ಸಂತೋಷ ವಿಚಾರ. ಪರವಾಗಿಲ್ಲ, ನನ್ನ ಮಗ ಎಷ್ಟು ಜವಾಬ್ದಾರಿ ಇದೆ ಅಂತ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಅವನು ಕಾಯ್ತಾ ಇದ್ದಾನೆ. ಹಾಗೆ ನಮ್ಮ ಮನೆಯವರು ಮಗಳು ಮತ್ತು ಮೊಮ್ಮಗಳಿಗೋಸ್ಕರ, ಯಾಕಂದರೆ ಇವರಿಬ್ಬರು ಒಟ್ಟಿಗೆ ಬಂದ್ಲಪ್ಪ. ನಮ್ಮ ಅಂಜಲಿ ಬೇಬಿ, ಸ್ವಾತಿ ಇಬ್ಬರು ಬಂದರು. ಅವ್ನು ಡೈರೆಕ್ಟಾಗಿ ನೋಡಬಾರ್ದು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದ. ಆಮೇಲೆ ಎಣ್ಣೆಯಲ್ಲಿ ಮುಖ ತೋರಿಸಿ ಕರ್ಕೊಂಡು ಬಂದ್ವಿ. ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಹಿಂದೂಗಳಾಗಿದ್ದುಕೊಂಡು ಅದು ಹೆಮ್ಮೆಯ ಭಾರತದಲ್ಲಿ ಹುಟ್ಟಿದ್ದೀವಿ. ಅನೇಕ ಸಂಪ್ರದಾಯಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಅದರಂತೆ ಇವತ್ತು ನಾವು ಈ ಥರ ಒಂದು ಶಾಸ್ತ್ರ ಮಾಡಿ ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಬರೋಕ್ಕೆ ಮುಂಚೆ ಮಗುಗೆ ಏನಾದರೂ ತಿಂಡಿ ಎಲ್ಲ ಬೇಕು ಅಂತ ನಾನು ತೊಗೊಂಡು ಹೋಗಿದ್ದೆ. ಬಟ್ ಅವಳೇನು ಮಲಗಿಬಿಟ್ಟಿದ್ಲು. ನೋಡಿ, ಮನೆಗೆ ಬಂದ್ವಿ. ಖುಷಿ ನಮಗೆಲ್ಲರಿಗೂ, ಸಂಭ್ರಮ. ಮೊದಲೇ ಹೆಣ್ಮಕ್ಳಂದರೆ ಇಷ್ಟ, ಅದರಲ್ಲಿ ನನ್ನ ಮಗಳಂದರೆ ಭಾರಿ ಇಷ್ಟ ನನಗೆ. ಅವಳಿಗೊಂದು ಮಗಳು,
ಇಷ್ಟು ಬೇಗ ಅವಳೊಂದು ಇಬ್ಬರು ಮಕ್ಕಳ ತಾಯಿ ಆಗೋದ್ಲಲ್ಲಪ್ಪ ಅಂತ ಎಷ್ಟು ಬೇಗ ದಿನಗಳು ಕಳೀತು ಅಂತ ಅನಿಸುತ್ತೆ. ಆಗಲೇ 10 ವರ್ಷ ನನ್ನ ಮಗಳಿಗೆ ಮದುವೆ ಆಗಿ ಇಬ್ಬರು ಮಕ್ಕಳ ತಾಯಿ. ನಿನ್ನೆ ಮೊನ್ನೆ ಆಟ ಆಡ್ತಾ ಇರ್ತಕ್ಕಂತಹ ಪುಟ್ಟ ಹುಡುಗಿಗೆ ಮತ್ತು ಮಕ್ಕಳು ನನಗೆ ಅದನ್ನು ಒಂಥರ ಊಹೆ ಮಾಡ್ಕೊಳ್ಳೋಕ್ಕೂ ಅಯ್ಯೋ ಎಷ್ಟು ಬೇಗ ಕಾಲ ಸರಿದೋಯ್ತು ಅಂತ ಅನಿಸುತ್ತೆ. ಕಾಲಚಕ್ರ ಬೇಗ ಬೇಗ ಉರುಳ್ತಾ ಇದೆ. ಅದೇನೇ ಇರಲಿ, ಸಂತೋಷದ ಸಂಗತಿಗಳನ್ನು ನಾವು ಅನುಭವಿಸಬೇಕು. ಮಗುಗೆ ಬಂದ ತಕ್ಷಣ ನಿಮಗೂ ಎಲ್ಲರಿಗೂ ಗೊತ್ತೇ ಇರುತ್ತೆ, ಹೊರಗಡೆಯಿಂದ ಬಂದಾಗ ಅನೇಕ ಕೆರೆ ಕಟ್ಟೆ ಬಾವಿಗಳನ್ನ ದಾಟ್ಕೊಂಡು ಬಂದಿರ್ತಾರೆ. ಅದೂ ಅವರು ಸಮುದ್ರಗಳನ್ನ ದಾಟ್ಕೊಂಡು ಬಂದಿರ್ತಾರೆ ಫ್ಲೈಟಿಂದ ಬರೋವಾಗ. ನಮ್ಮ ಶಾಸ್ತ್ರಗಳು ನಾವು ಸ್ವಲ್ಪ ಕೆಂಪು ನೀರು ತೆಗೆದಾಕೋದು, ದೃಷ್ಟಿ ತೆಗೆದಾಕೋದು, ಒಂದು ಈಡ್ಗಾಯಿ ಹೊಡಿಯೋದು, ಬೂದ್ಗುಂಬಳಕ ಹೊಡಿಯೋದು, ಇಂಥದ್ದೆಲ್ಲ ನಮ್ಮಲ್ಲಿ ಶಾಸ್ತ್ರಗಳಿದೆ. ಅಟ್ಲೀಸ್ಟು ನಾವಿರೋ ತನಕನಾದ್ರೂ ಶಾಸ್ತ್ರಗಳನ್ನು ಅಳವಡಿಸ್ಕೊಳ್ಳೋಣ. ಮುಂದಿನ ಪೀಳಿಗೆ ನನಗೆ ಗೊತ್ತಿಲ್ಲ, ನಾವಿರೋವರೆಗೂ ನಾವು ಮಾಡ್ಕೊಂಡು ಹೋಗಬೇಕು. ಈಡ್ಗಾಯಿ ಎಲ್ಲ ಹೊಡೆದು ಖುಷಿಯಾಯಿತು. ಮತ್ತು ನಮ್ಮ ಕಡೆಯಿಂದ ಮಕ್ಕಳಿಗೆ ಒಂದು ವೆಲ್ಕಮ್ಮು. ನನ್ನ ಮುದ್ದಾದ ಮೊಮ್ಮಗಳಿಗೆ ಅಜ್ಜಿ ತಾತರಿಂದ ಒಂದು ಕಿರು ಸನ್ಮಾನ, ಹಾಗೆ ಒಂದು ಸಣ್ಣ ಗಿಫ್ಟ್ ಸಹ ನಮ್ಮ ಕಡೆಯಿಂದನೂ. ಮಗುವಿಗೆ ಒಂದು ಸಣ್ಣದಾದಂತಹ ಒಂದು ನೆಕ್ಲೆಸ್ ತೊಗೊಂಡು ಬಂದಿದ್ವಿ. ಮಗುಗೆ ಫಸ್ಟು ವೆಲ್ಕಮ್ ಮಾಡಬೇಕಲ್ಲ ಅಂತ. ಮತ್ತು ನನ್ನ ಮಗಳಿಗೇನು ತಂದಿಲ್ಲ, ಮೊಮ್ಮಗಳಿಗೆ ಮಾತ್ರ ತೊಗೊಂಡು ಬಂದು ಇವರಿಬ್ಬರು ಒಂದು ಟ್ರಿಪ್ಪಲ್ಲಿ ಬಂದರು. ಅಳಿಯ ಮತ್ತು ಮೊಮ್ಮಗ ಒಂದು ಟ್ರಿಪ್ಪಲ್ಲಿ ಬಂದರು. ನಮ್ಮ ಅಳಿಯಂದ್ರಿಗೇನೋ ಸ್ವಲ್ಪ ಕೆಲಸ ಇದ್ದ ಕಾರಣದಲ್ಲಿ ಅವರು 2 ದಿವಸ ಚೆನ್ನೈಯಲ್ಲೇ ಇದ್ದು, ಇವರು ಬಂದು 2 ದಿವಸಕ್ಕೆ ಅವ್ರು ಬಂದರು. ಮತ್ತು ಅವ್ರಿಗೂ ಒಂದು ವೆಲ್ಕಮ್ ಸೇಮ್ ವಿಧಿವಿಧಾನಗಳನ್ನು ಮಾಡಿ ನಾವು ಒಳಗಡೆಗೆ ಕರ್ಕೊಂಡ್ವಿ. ಇನ್ನೂ ನಿದ್ದೆ ಮೂಡಲ್ಲೇ ಇದೆ ನನ್ನ ಮೊಮ್ಮಗಳು. ಅವಳ ಫೋಟೋಗಳನ್ನ ನಾನು ಹಾಕ್ತೀನಿ. ಯಾರಿಗಾದ್ರೂ ಇಷ್ಟ ಆಯಿತು ಮೊಮ್ಮಗಳ ಫೋಟೋ ಹಾಕಿ ಅಂದರೆ ಖಂಡಿತ ಅದರದ್ದೊಂದು ವಿಡಿಯೋ ಮಾಡ್ತೀನಿ. ನಮಗಂತೂ ಸಂಭ್ರಮ ಸಂತೋಷಗಳು. ಪೂರ್ಣ ಕುಂಭ ಕಳಸದಲ್ಲಿ ಸ್ವಾಗತ ಮಾಡಿ ನಾವು ಮನೆ ಒಳಗಡೆಗೆ ಕರ್ಕೊಂಡ್ವಿ. ನಾರ್ಮಲ್ಲಾಗಿ ಮಕ್ಕಳು ಬರುವಾಗೆಲ್ಲ ನಾನು ಇದೇ ರೀತಿಯಾದಂತಹ ಒಂದು ಸ್ವಾಗತವನ್ನು ಕೋರ್ತೇನೆ. ಯಾಕಂದರೆ ಅವರಿಗೆ ಒಳ್ಳೆಯದಾಗಬೇಕು, ಆಯುಷು, ಅಭಿವೃದ್ಧಿ, ಸಂತೋಷ, ದನಕನಕ ವಸ್ತು ವಾಹನಗಳು ಬರಬೇಕು. ಅವೆಲ್ಲ ಬಂದಾಗ ಬೇರೆಯವರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು, ನರದೃಷ್ಟಿ ಆಗಬಾರ್ದು, ದೇವರ ಆಶೀರ್ವಾದ ಇರಬೇಕು ಅನ್ನೋದು ನನ್ನ ನಂಬಿಕೆ. ಹಾಗೆ ದೇವರು ನನ್ನನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಸಂಪೂರ್ಣ ದೇವರ ಮೇಲೆ ನಾನು ಭಾರವನ್ನು ಹಾಕಿ ಮಕ್ಕಳನ್ನು ಬೆಳೆಸಿದ್ದೇನೆ. ನನ್ನ ಜೀವನ ಸಹ ದೇವರ ಮೇಲೆ ಅವಲಂಬನೆಯಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಸದಾ ಋಣಿಯಾಗಿರ್ತೇವೆ. ಅನಂತ ಕೋಟಿ ನಮಸ್ಕಾರಗಳು. ಬನ್ನಿ ಒಳಗಡೆ ಕರ್ಕೊಂಡು ಹೋಗೋಣ. ತುಂಬ ಎಕ್ಸೈಟ್ಮೆಂಟಾಗಿದೆ. ಅವಳಿಗೆ ಗೊತ್ತು ನನ್ನ ಮಗಳಿಗೆ ನಮ್ಮಮ್ಮ ಏನೋ ಈ ಥರದ್ದೊಂದು ಮಾಡಿರ್ತಾರೆ ಅಂತ. ವೆಲ್ಕಮ್ ಎಲ್ಲ ಹೂವಲ್ಲೇ ಹಾಕಿದ್ವಿ. ನಮ್ಮ ಮಗಳು ಶೋಭಾ ಎಲ್ಲರೂ ನನಗೆ ಸಹಕರಿಸ್ತಾರೆ. ಪ್ರತಿ ಸಲ ಏನೇ ಆಗಲಿ ನಮ್ಮ ಮನೇಲಿ ಯಾವುದೇ ಒಂದು ಹಬ್ಬ ಹುಣ್ಣಿಮೆ ಈ ಥರದ್ದೊಂದು ಸಮಾರಂಭಗಳಿಗೆ ಇವರೆಲ್ಲ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ಒಂದು ತಂಗಿರ ಥರ ನನಗೆ ಬಲಗೈಯಾಗಿ ನಿಂತ್ಕೊಳ್ತಾರೆ. ಹಾಗಾಗಿ ನನ್ನ ಕೆಲಸಗಳು ಯಾವಾಗಲೂ ಸುಗಮವಾಗಿ ಸಾಗುತ್ತೆ. ಥ್ಯಾಂಕ್ ಯು ಮಧು, ಶೋಭಾ, ಗೀತಾ, ಹಿಂಗೆ ತುಂಬ ಮಕ್ಕಳಿದ್ದಾರೆ, ಐಶ್ವರ್ಯ, ಎಲ್ಲರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ವೆಲ್ಕಮ್. ಒಳಗಡೆಗೆ ಬಂದರು. ಖುಷಿ ಆಗ್ತಾಯಿದೆ. ಹೂವು ಇದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ. ಬಟ್ ಅವಳು ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಚಿಕ್ಕ ಪಾಪುಗೆ ಒಂದು ಸ್ವಲ್ಪ ಅವ್ರ ಅಮ್ಮನ್ನ ಬಿಟ್ಟು ಬರ್ತಾ ಇಲ್ಲ. ಏನಪ್ಪ ಇವರು ಎಲ್ಲ ಹೊಸಬ್ರು, ಏನೇನೋ ಇದೆ. ಹುಟ್ಟಿದಾಗ್ಲಿಂದ ಅದು ಹೊರಗಡೆನೇ ಬಂದಿಲ್ಲ, ಇಂಡಿಯಾಗೆ ಬಂದಿಲ್ಲ. ಅಲ್ಲಿ ಲಂಡನ್ ವಾತಾವರಣ, ಇಲ್ಲಿ ವಾತಾವರಣ, ಜನಗಳು ಎಲ್ಲ ಅದಕ್ಕೊಂಥರ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ತಕ್ಷಣಕ್ಕೆ ನಾವೇನು ಇದು ಮಾಡ್ಸೋಕ್ಕೆ ಹೋಗಲಿಲ್ಲ. ಸೊ
ಸ್ವಲ್ಪ ಹೊತ್ತಾದಮೇಲೆ ಅವಳಿಗೆ ನಮ್ಮ ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ಈ ಒಂದು ಹೆಜ್ಜೆ ಇಡಿಸೋದು ತುಳಿಸೋವಂತಹ ಶಾಸ್ತ್ರವನ್ನು ಮಾಡಿದ್ವಿ. ಕಜ್ಜಾಯದ ಮೇಲೆ ದೊಡ್ಡದಾಗಿ ಮಾಡಿದ್ದೆ ಕಜ್ಜಾಯ ಎಲ್ಲ. ಅದು ಪ್ರಸಾದ ಅಂತೇಳ್ಬಿಟ್ಟು ನಾವು ತಗೋಬೋದು ಅಥವಾ ಹಸುಗೆಲ್ಲ ಕೊಡ್ಬೋದು. ನಾನು ಅಕ್ಕಿ, ಬೆಲ್ಲ ಮತ್ತು ಕಾಯಿನ್ಸು ಹೀಗೆ ಎಲ್ಲ ಒಂದು ಮಂಗಳ ದ್ರವ್ಯಗಳಿಂದ ಧನಲಕ್ಷ್ಮಿ ರೂಪ, ಧಾನ್ಯಲಕ್ಷ್ಮಿ ರೂಪ, ಅಷ್ಟಲಕ್ಷ್ಮಿರ ರೂಪ ಅಂತ ನನ್ನ ಮೊಮ್ಮಗಳನ್ನು ಭಾವಿಸಿ ಈ ಹೂಗಳ ಮೇಲೆ ನಟಿಸಿ ದೀಪ ಬೆಳಗಿಸಿ ಈ ಶಾಸ್ತ್ರ ಎಲ್ಲ ಮಾಡಿದೆ. ನೀವು ಯಾರಾದರೂ ಈ ಥರ ಶಾಸ್ತ್ರಗಳು ಬೇಕಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಯಾವ್ಯಾವ ಟೈಮ್ಗೆ ಯಾವ್ಯಾವ ಥರ ಮಾಡಬೇಕು, ಏನು ಶಾಸ್ತ್ರ ಮಾಡಬೇಕು ಅನ್ನೋದು ನನಗೆ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇರೋರಿದ್ದರೆ. ಯಾಕಂದರೆ ಈಗೆಲ್ಲರಿಗೂ ಅಯ್ಯೋ ಇದೇನೋ ಅಡುಗು ಲಜ್ಜಿ ಶಾಸ್ತ್ರಗಳು ಅಂತ ಅಂದ್ಕೊಳ್ಳೋರೇ ಜಾಸ್ತಿ ಇದ್ದಾರೆ. ಯಾರಾದರೂ ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ಗೌರವಿಸಿ ಇಷ್ಟಪಟ್ಟವ್ರಿಗೆ ಥ್ಯಾಂಕ್ಸ್ ಮತ್ತು ವೆಲ್ಕಮ್ ಹೇಳ್ತೀನಿ. ಸಂಜೆ ಆಗ್ತಾ ಸ್ವಲ್ಪ ಅವಳಿಗೆ ಇಷ್ಟ ಆಯಿತು, ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ಲು. ಆವತ್ತಿನ ದಿವಸ ನಮಗೆಲ್ಲ ಸಂಭ್ರಮ, ಸ್ವೀಟೆಲ್ಲ ಮಾಡಿದ್ವಿ. ಎಲ್ಲ ಮಗುಗೇನು ಬೇಕೋ, ತಾಯಿಗೇನು ಬೇಕೋ ಎಲ್ಲ ಮಾಡಿ ಸಂಭ್ರಮಿಸಿದ್ವಿ. ಮತ್ತು ಇನ್ನು 2ನೇ ದಿವಸ ನನ್ನ ಮೊಮ್ಮಗ ಬರೋದಕ್ಕೆ ಕಾಯ್ತಾಯಿದ್ದೀವಿ. ಆ್ಯಕ್ಚುಲಿ ಇವತ್ತೇ ನನ್ನ ಮೊಮ್ಮಗ ಅಳಿಯ ಬಂದಿದ್ದರೆ ತುಂಬ ಚೆನ್ನಾಗಿರೋದು. 4 ಜನರನ್ನ ಒಟ್ಟಿಗೆ ವೆಲ್ಕಮ್ ಮಾಡಿಕೊಂಡು ಸಂಭ್ರಮಿಸ್ಬೋದಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಬರೋಕ್ಕಾಗಲಿಲ್ಲ. ಆದರೂ ನಮ್ಮ ಅಂಜಲಿ ಬೇಬಿ, ಈಗ ಹೆಸರು ರಿವೀಲ್ ಮಾಡ್ತಾಯಿದ್ದೀನಿ. ಇವಳು ಅಂಜಲಿ ಅಂತ, ಶಾಸ್ತ್ರದ ನೇಮು ವಾಗ್ಮಿ ಅಂತ. ನಾನು ಜಾಸ್ತಿ ವಾಗ್ಮಿ ಅಂತಲೇ ಕರಿತೀನಿ, ಯಾಕಂದರೆ ಸರಸ್ವತಿ ದೇವಿ ಹೆಸರು ವಾಗ್ಮಿ ಅಂತ. ಬಟ್ ಅಂಜಲಿನೂ ಚೆನ್ನಾಗಿದೆ. ಅವರು ರೂಢಿನಾಮ ಅಂಜಲಿ, ರಿಜಿಸ್ಟರ್ ನಾಮ ಎಲ್ಲ ಅಂಜಲಿ ಅಂತ ಹಾಕಿದ್ದಾರೆ. ನಮ್ಮ ಮನೆಯವ್ರಿಗೆ ಮೊಮ್ಮಗಳಿಗಿಂತ ಮಗಳ ಮೇಲೆ ತುಂಬ ಆಸೆ. ಎಲ್ಲರಿಗೂ ಅಷ್ಟೇ ಅಲ್ವಾ, ನಮ್ಮ ಮಕ್ಕಳು ಫಸ್ಟು. ಮತ್ತು ನಮ್ಮದು ಅವಳಿಗೋಸ್ಕರ ದೊಡ್ಡ ಗಿಫ್ಟ್ ತೊಗೊಂಬಂದಿದ್ದಾಳೆ. ಅವ್ರ ಅಮ್ಮನಿಗಾಗೋ ಸೈಜ್ ತೊಗೊಂಬಂದಿದ್ದಾಳೆ. ಬಟ್ ಆದ್ರೂ ತುಂಬ ಚೆನ್ನಾಗಿತ್ತು. ಹಾಕಿದ್ವಿ, ನಾವು ಡ್ರೆಸ್ ಹಾಕಿದ್ವಿ. ಅದು ಆ್ಯಕ್ಚುಲಿ 3 ವರ್ಷದ ಮಗುಗಾಗುತ್ತೆ, ಇದಿನ್ನು 10 ತಿಂಗಳ ಮಗು. ಆದ್ರೂ ಹಾಕಿ ಸಂತೋಷಪಟ್ವಿ. ಚೆನ್ನಾಗಿ ಕಾಣಿಸ್ತಾ ಇದ್ಲು, ಮುದ್ದಾಗಿ. ಮೊದಲೇ ಮುದ್ದಾಗಿದ್ದಾಳೆ, ಇನ್ನು ತುಂಬ ಮುದ್ದಾಗಿ ಚೆನ್ನಾಗಿದ್ಲು ಮಗು. ಒಳ್ಳೆ ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ನಾವೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ನಮ್ಮ ಮುದ್ದು ಅಹಾನ್ ವೆಲ್ಕಮ್ ಈ ರೀತಿಯಾಗಿತ್ತು. ಅವನ ಹೆಸರೆಲ್ಲ ಬರೆದು ರೋಸಲ್ಲೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ವಿ. ಮೊಮ್ಮಗಳಿಗೊಂಥರ, ಮೊಮ್ಮಗನಿಗೊಂಥರ. ನೋಡಿ, ಮೊಮ್ಮಗನ ಅಲಂಕಾರ ಈ ರೀತಿಯಾಗಿದೆ. ಇವನೇ ನನ್ನ ಮುದ್ದು ಬಂಗಾರ ಮೊಮ್ಮಗು. ವೆಯ್ಟ್ ಮಾಡ್ತಾಯಿದ್ದೀವಿ ಎಗೈನ್. ಮತ್ತು ಏರ್ಪೋರ್ಟು 2ನೇ ದಿವಸಕ್ಕೆ ಕಾಯ್ತಾಯಿದ್ದೀವಿ. ನಮ್ಮ ಮನೆಯವ್ರ ಮೊಮ್ಮಗಳ ಜೊತೆ ಆಟ ಆಡ್ತಾಯಿದ್ದಾಳೆ. ಈಗ ಸ್ವಲ್ಪ ರೂಢಿಯಾಗಿದ್ಲು, ನಮ್ಮ ಜೊತೆ ಎಲ್ಲ ಬರ್ತಾಯಿದ್ಲು. ನಾವು ಈಗ ಮುದ್ದು ಅಹಾನ್ಗೋಸ್ಕರ ವೆಲ್ಕಮ್ಗೆ ಕಾಯ್ತಾಯಿದ್ದೀವಿ. ವೆಲ್ಕಮ್ಗಿಂತ ಅವ್ನು ಯಾವಾಗ ನೋಡಬೇಕು ಅಂತ ನನ್ನ ಮನಸ್ಸಂತೂ ಕಾತರಿಸ್ತಾ ಇತ್ತು. ತುಂಬ ಇಷ್ಟ. ನಾನು ಅವನು ತುಂಬ ಆಟ ಆಡ್ತಾಯಿದ್ವಿ. ತುಂಬ ಅಂದರೆ ತುಂಬ ಪ್ರೀತಿ, ಮುದ್ದು ನನಗೆ. ನೀವು ಶಾರ್ಟ್ ವಿಡಿಯೋಸಲ್ಲೆಲ್ಲ ನೋಡಿರ್ಬೋದು. ಆಮೇಲೆ ಗೊತ್ತಿರೋರೆಲ್ಲ ನಾನು ಅವನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಬಂದ ಕೊನೆಗೆ ನಾವು ವೆಯ್ಟ್ ಮಾಡ್ತಾನೇ ಇದ್ವಿ. ಅವನ್ನ ಬಿಟ್ಟು ಬಂದಿದ್ದಾರೆ ಅಂತ ಅವರಮ್ಮನ ಮೇಲೆ ಕೋಪ ಮಾಡಿಕೊಂಡು ಅವರಪ್ಪನ ಬಿಡ್ತಾನೇ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ. ಅವರಪ್ಪನ ಹಂಗೆ ಕಚ್ಕೊಂಡು ಬಿಟ್ಟಿದ್ದಾನೆ, ಅವರಮ್ಮನ ಜೊತೆ ಕಟ್ಟಿ ಅಂತ. ಇವಳು ನೋಡಿದ್ರೆ ಅವರಪ್ಪನ ನೋಡಿದ ತಕ್ಷಣ ಹೋಗಬೇಕು ಅಂತ, ಅವನಂತೂ ಬರ್ತಾನೇ ಇಲ್ಲ. ಅವನ ಕೋಪ ಬಂದುಬಿಟ್ಟಿತ್ತು. ಅವರಮ್ಮ ಬಿಟ್ಟು ಬಂದುಬಿಟ್ಟಿದ್ದಾರೆ ಅಂತ, ಯಾವತ್ತೂ ಬಿಟ್ಟು ಬಂದಿದ್ದಿಲ್ಲ. ಹಾಗಾಗಿ ಕೋಪಿಸ್ಕೊಂಡು ಬರ್ತಾನೇ ಇಲ್ಲ. ಯಾರು ಮಾತಾಡಿದ್ರೂ ಮಾತಾಡ್ತಾನೇ ಇಲ್ಲ. ಇವಳಂತೂ ಅವರಪ್ಪ ನೋಡಿದ ತಕ್ಷಣ ಓಡೋದ್ಲು.
ಆಮೇಲೆ ಕಾರಲ್ಲಿ ಕುಳಿತ್ಕೊಂಡಿದ್ದ ತಕ್ಷಣ ಹೆಂಗೋ ಕಷ್ಟಪಟ್ಟು ಅವರಮ್ಮ ಸಾರಿ ಎಲ್ಲ ಹೇಳಿ ಅವರಮ್ಮನ ಹತ್ರಕ್ಕೆ ತೊಗೊಂಡ್ಲು ಅವನ್ನ. ಆದ್ರೂ ಕಂಡುಬಿಡ್ತಾ ಇಲ್ಲ ಇವಳು ಅವ್ರ ಅಣ್ಣನ ಮಾತಾಡಿಸ್ಬೇಕು ಅಂತ. ಬಟ್ ಚೆನ್ನಾಗಿತ್ತು ಅವರಿಬ್ಬರದು. ಮತ್ತು ನಮ್ಮ ಅಳಿಯಂದರು, ಮೊಮ್ಮಗ, ಮಗಳು ಎಲ್ಲರೂ ನಿಂತ್ಕೊಂಡ್ರು. ಸೇಮ್ ಪ್ರೋಸೆಸ್ಸು. ಒಂದು ಈಡ್ಗಾಯಿ ಪೂಜೆ, ಒಂದು ಕೆಂಪು ನೀರು, ಇಬ್ರಿಗೂ ಕಾಲು ತೊಳೆದು ಕೆಂಪು ನೀರು ಆರತಿ ಮಾಡಿ ಅವರು ಸಹ ಒಳಗಡೆ ಕರ್ಕೊಳ್ಳೋದು. ನೀವು ಯಾರೇ ಆಗಲಿ ಹೊಸ್ದಾಗಿ ದೂರ ಕೆರೆ ಕಟ್ಟೆ ಬಾವಿಗಳನ್ನ ದಾಟ್ಕೊಂಡು ಬರೋವ್ರಿಗೆ ಅಡೆತಡೆಗಳಿರುತ್ತೆ ಅಂತ ನಾವೊಂದು ಈಡ್ಗಾಯಿ ಹೊಡೆದ್ರೆ ಅವ್ರಿಗೇನೂ ಸೋಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಈ ಥರ ಮಾಡ್ತೀವಿ. ಸಾಮಾನ್ಯವಾಗಿ ಹೊಸ್ದಾಗಿ ಮದುವೆ ಆಗಿರೋರು, ಮಕ್ಕಳು ತಗೊಂಡು ಬರೋರು, ಬಸ್ರೀರು ಈ ಥರ ಎಲ್ಲ ಹೊರಗಡೆಯಿಂದ ಬಂದಾಗ ಈ ಥರ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಆರ ಅನ್ನುವ ಶಕ್ತಿ ವೀಕ್ ಆಗಲ್ಲ, ಎನರ್ಜಿ ಗೇನ್ ಆಗುತ್ತೆ. ಸೈಂಟಿಫಿಕ್ಕಾಗೂ ಸಹ ಇದಕ್ಕೆ ಪ್ರಮಾಣಗಳಿದೆ ದೃಷ್ಟಿ ತೆಗೆಯೋದ್ರಿಂದ ಆಗುವ ಅನುಕೂಲಗಳ ಬಗ್ಗೆ. ಇರಲಿ, ಅದು ಬೇರೆ ಸಬ್ಜೆಕ್ಟು. ಪಾಪ ಇವನಿಗೇನೋ ಗಿಫ್ಟ್ ಏನೂ ಇಲ್ಲ, ಬೇರೆ ಥರ ಗಿಫ್ಟ್ಗಳೆಲ್ಲ ಜೋಡಿಸಿದ್ವಿ. ಅವ್ನಿಗೆ ಬೇಕಾಗಿರೋಂಥ ಆಟ ಸಾಮಾನುಗಳು, ಬುಕ್ಸ್ ಅಂದರೆ ತುಂಬ ಇಷ್ಟ. ಬುಕ್ಸು, ಬರೆಯೋದು ಇದೆಲ್ಲ ತುಂಬ ಇಷ್ಟ. ನಾವು ಅವನ್ನೇ ಒಂದು ಸತಿ ಆ ಸ್ವಪ್ನ ಬುಕ್ ಹೌಸ್ ಕರ್ಕೊಂಡೋಗಿ ತೊಗೊಂಡು ಬರಬೇಕು ಅಂದ್ಕೊಂಡ್ವಿ. ಬಟ್ ಅವ್ರು ಇದ್ದಿದ್ದು ಸ್ವಲ್ಪ ದಿವಸಕ್ಕೆ ಅದನ್ನು ಮಾಡೋಕ್ಕಾಗಲೇ ಇಲ್ಲ. ಮಧ್ಯದಲ್ಲಿ ಬೇರೆ ಮಗು ಜ್ವರ ಬಂದ್ಬಿಡ್ತು. ಹಾಗಾಗಿ ಈ ಟ್ರಿಪ್ಪು ಅಷ್ಟು ಎಂಜಾಯ್ ಮಾಡುವ ರೀತಿಯಲ್ಲಿ ಇರಲಿಲ್ಲ ಅಂತ ನನಗೆ ಖುಷಿಯಾಯಿತು. ಅವನಿಗೆ ಹೂವು ಎಲ್ಲ ನೋಡಿ ಅವನ ಹೆಸರು ಮತ್ತು ಫ್ಲವರ್ ಥರ ಮಾಡಿರೋದು, ಅವನ ಸೈಕಲ್ಲು ಸಖತ್ ಇಷ್ಟ ಆಯಿತು. ಇಲ್ಲೆಲ್ಲ ಗಿಫ್ಟ್ಸ್ ಎಲ್ಲ ಜೋಡಿಸಿಟ್ಟಿದ್ವಿ, ನಾವು ಈ ಕಡೆಗೆ ಕಾಣಿಸ್ತಾ ಇಲ್ಲ. ಅವ್ನಿಗೆ ಒಂದೊಂದು ಗಿಫ್ಟ್ ಓಪನ್ ಮಾಡೋದು ಅದೆಲ್ಲ ತುಂಬ ಇಷ್ಟ ಅಂತ ಎಲ್ಲ ರ್ಯಾಪ್ ಮಾಡಿ ಅವ್ನಿಗೆ ತಂದಿರೋ ಐಟಮ್ಸ್ ಎಲ್ಲ ಇಟ್ಟಿದ್ವಿ. ನೋಡಿ ಬರ್ತಾ ಇದ್ದಾನೆ. ಬಟ್ ಅವ್ನಿಗಿನ್ನೂ ಮುನ್ಸು, ಸರಿಯಾಗಿ ಇದನ್ನೇ ಮಾಡ್ತಾಯಿಲ್ಲ. ಕೋಪ ಬರ್ತಾಯಿದೆ ಅವ್ನಿಗಿಲ್ಲ. ಅಂದರೆ ಹೂವು ಅಂದರೆ ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂದರೆ, ಹೂದಲ್ಲಿ ಆಟ ಆಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಚೆನ್ನಾಗಿ ಹೂದಲ್ಲೆಲ್ಲ ಆಟ ಆಡಿದ್ದ. ಬಟ್ ಈಗಲೂ ಸ್ವಲ್ಪ ಹೊತ್ತಾದಮೇಲೆ ಆಟ ಆಡ್ದ. ಬಟ್ ಅವ್ನಿಗೆ ಸೈಕಲ್ ಕಂಡಿದ್ದ ತಕ್ಷಣ ಭಾರಿ ಖುಷಿಯಾಗೋಯ್ತು. ಆಟ ಆಡ್ತಾಯಿದ್ದಾರೆ ಚೆನ್ನಾಗಿ. ಮತ್ತು ಒಂದು ಸ್ವಲ್ಪ ಊಟ ತಿಂಡಿ ಎಲ್ಲನೂ ಸ್ವಲ್ಪ ಕಮ್ಮಿ ಆಗಿತ್ತು. ಸಡನ್ನಾಗಿ ಅವ್ರಿಗೆ ವೆದರ್ ಚೇಂಜ್ ಆಯಿತು, ಊರು ಚೇಂಜ್ ಆಯಿತು. ಆಮೇಲೆ ಅವರಮ್ಮ 2 ದಿವಸ ಬಿಟ್ಟು ಬಂದಿದ್ದು, ಇದೆಲ್ಲ ಅವನಿಗೆ ಒಂದು ಸ್ವಲ್ಪ ಮೈಂಡೆಲ್ಲ ಅಪ್ಸೆಟ್ ಥರ ಆಗೋಗಿತ್ತು. ಬಟ್ ಸೈಕಲ್ ನೋಡಿದ ತಕ್ಷಣ ಸ್ವಲ್ಪ ಖುಷಿಯಾಗಿ ಸೈಕಲಲ್ಲಿ ಆಟ ಆಡ್ದ. ಮತ್ತು ಅಂಜಲಿ ಪಾಪ ಜೊತೆ ಸಹ ಆಟ ಆಡ್ದ. ಹೀಗಿತ್ತು ಅವರ ಒಂದು ವೆಲ್ಕಮ್ಮು ಮೊಮ್ಮಕ್ಕಳದು. 2 ವರ್ಷಗಳ ನಂತರ ಮನೆಗೆ ಬಂದವ್ರನ್ನ ನಾವು ಈ ರೀತಿಯಾಗಿ ಸ್ವಾಗತಿಸಿದ್ವಿ. ನೀವೆಲ್ಲ ಯಾವ ರೀತಿ ವೆಲ್ಕಮ್ ಮಾಡ್ತೀರಾ ಕಾಮೆಂಟಲ್ಲಿ ತಿಳಿಸ್ಕೊಡಿ. ಮೊಮ್ಮಕ್ಕಳನ್ನ ಎಷ್ಟು ಥರದಲ್ಲಿ ಎಂಜಾಯ್ ಮಾಡಿ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಮೊಮ್ಮಕ್ಕಳಂದರೆ ತುಂಬ ಇಷ್ಟ ಎಲ್ಲರಿಗೂ. ನನಗನ್ಸಿದ ಮಟ್ಟಿಗೆ ನೀವು ಎಲ್ಲ ಖುಷಿಯಾಗಿ ಈ ಒಂದು ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ನನ್ನ ಮೊಮ್ಮಕ್ಕಳನ್ನ ಹರಿಸಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಮೊಮ್ಮಕ್ಕಳ ಮೇಲೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರ ಸಹಕಾರ, ಸಪೋರ್ಟು ಸದಾ ನನ್ನ ಮೇಲಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರ್ತಕ್ಕಂಥ ನನ್ನ ಬಂಧುಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮಗೆ ತೋಚಿದ್ದನ್ನು ಕಾಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು.